ಅರ್ಧ ನವೆಂಬರ್ ಮುಗಿಯಿತು, ಡಿಸೆಂಬರ್ ಹತ್ತಿರ ಬರ್ತಾ ಇದೆ. ಡಿಸೆಂಬರ್ ತಿಂಗಳು ಅಥವಾ ಸುಮಾರು ಫಸ್ಟ್ ವೀಕ್ ಆಫ್ ಜನವರಿ ಒಳಗೆ ಬರುವಂಥ ಒಂದು ಪ್ರಮುಖವಾದ ನಮ್ಮ ಹಬ್ಬ ಏನು ಅಂತ ಹೇಳಿದರೆ ವೈಕುಂಠ ಏಕಾದಶಿ. ಅದರಲ್ಲೂ ಬೆಂಗಳೂರು ಕಡೆ ಜನ ವೈಕುಂಠ ಏಕಾದಶಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ. ಎಷ್ಟೋ ಜನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ವೈಕುಂಠ ದ್ವಾರದ ಮುಖಾಂತರ ವೆಂಕಟರಮಣ ಸ್ವಾಮಿ ದರ್ಶನ ಮಾಡೋದಕ್ಕಿಂತ ಉತ್ಸುಕರಾಗಿರ್ತಾರೆ. ಈಗ ಇದೇನೋ ಅಂತಾರಲ್ವ, ಇಮಾಮ್ ಸಾಬಿಗೂ ರಥೋತ್ಸವಕ್ಕೂ ಏನು ಸಂಬಂಧ ಅಂಥೇಳಿ. ಹಾಗಾಯ್ತಿದ್ದು ಒಬ್ಬ ಸೈಕಾಲಜಿಸ್ಟ್ಗೂ ವೈಕುಂಠ ಏಕಾದಶಿಗೂ ಏನು ಸಂಬಂಧ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಭಾಳ ಗಾಢವಾದ ಸಂಬಂಧ ಇದೆ. ನಮ್ಮಲ್ಲಿ ಫಿಯರ್ ಆಫ್ ಸಕ್ಸಸ್ ಅನ್ನುವಂಥ ಒಂದು ವಿಶೇಷವಾದ ಏನು ಮನಸ್ಥಿತಿ ಇದೆ, ಇದನ್ನು ನಾವು ಈ ವೈಕುಂಠ ಏಕಾದಶಿಗೆ ಹೋಲಿಸ್ಬೋದು. ಸಾಮಾನ್ಯವಾಗಿ ಒಬ್ಬ ಭಕ್ತ ಅಥವಾ ಯಾರು ನಂಬ್ತಾರೆ, ಇವರು ವೈಕುಂಠ ಏಕಾದಶಿಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದರ್ಶನಕ್ಕೆ ಹೋಗೋ ಉದ್ದೇಶ ಏನು? ವೈಕುಂಠಕ್ಕೆ ಹೋಗಬೇಕು ಅಂತ. ಅಂಥದ್ರಲ್ಲಿ ಈಗ ಸನ್ನಿವೇಶ ನೀವು ಊಹಿಸ್ಕೊಳ್ಳಿ. ಈ ವ್ಯಕ್ತಿ ಬೆಳಗ್ಗೆ ಎದ್ದು ಸ್ನಾನಗಿನ ಮಾಡಿ ಭಕ್ತಿಯಿಂದ ಲೈನಲ್ಲಿ ಫಸ್ಟ್ ನಿಂತಿದ್ದಾರೆ. ಅವರೇ ದೇವಸ್ಥಾನಕ್ಕೆ ಆ ವೈಕುಂಠ ದ್ವಾರದಿಂದ ಮೊದಲು ಒಳಗಡೆ ಹೋಗ್ತಾರೆ. ಅವ್ರು ಒಳಗಡೆ ಎಂಟರ್ ಆಗಬೇಕಾದ್ರೇ ಅಲ್ಲಿ ಈ ವೆಂಕಟರಮಣ ಸ್ವಾಮಿ ತನ್ನ ಸಂಪೂರ್ಣ ವೈಭವದಲ್ಲಿ ಸಂಪೂರ್ಣ ಅಲಂಕಾರದ ಜೊತೆ ನಿಂತ್ಕೊಂಡು, ಮಗನೇ ನಡಿ, ನಾನು ಕರ್ಕೊಂಡು ಹೋಗ್ತೀನಿ ನನ್ನ ವೈಕುಂಠಕ್ಕೆ ಅಂತ ಹೇಳಿದರೆ ಏನಾಗಬಹುದು ಅನ್ನೋದನ್ನು ಊಹಿಸ್ಕೊಳ್ಳಿ. ಆ ವ್ಯಕ್ತಿ ಬಹುಶಃ ಇಲ್ಲ ಅಲ್ಲಿಂದ ಅಲ್ಲೇ ಮೂರ್ಛೆ ಹೋಗ್ಬೋದು, ಇಲ್ಲ ಅಲ್ಲಿಂದ ಓಡೋಗ್ಬೋದು ಹೆದರ್ಕೊಂಡು. ಇದು ನಮ್ಮ ನಿಜ ಜೀವನದಲ್ಲಿ ನಡೆಯುತ್ತೆ ಅಂದರೆ ನೀವು ನಂಬ್ತೀರಾ? ನೋಡಿ, ಎಷ್ಟೋ ಜನ ಯಾವುದೋ ಒಂದು ಒಳ್ಳೆ ಸಾಧನೆ ಅಂದರೆ ಉನ್ನತ ಸಾಧನೆ ಮಾಡಬೇಕು ಅಂಥೇಳಿ ಆ ಸಾಧನೆಯ ಮೆಟ್ಟಿಲುಗಳನ್ನು ಹತ್ತಿರ್ತಾರೆ. ಇನ್ನೇನು ಅದು ಕೈಗೆ ಸಿಗಬೇಕು ಅನ್ನೋವಂಥ ಒಂದು ಪರಿಸ್ಥಿತಿಯಲ್ಲಿದ್ದಾಗ ಅಲ್ಲಿ ನಡೆಯುವಂಥ ಏನೋ ಒಂದು ಸಣ್ಣ ಘಟನೆ ಇವರನ್ನು ಆ ಒಂದು ಸಕ್ಸಸ್ಸಿಂದ ವಿಮುಖರನ್ನಾಗಿ ಮಾಡುತ್ತೆ. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದಾಗ ಗೊತ್ತಾಗುತ್ತೆ. ಸೊ ಇದು ಹ್ಯಾಂಡ್ ರೈಟಿಂಗಲ್ಲೂ ಕೂಡ ರಿಫ್ಲೆಕ್ಟ್ ಆಗುತ್ತೆ. ನಾನು ಇಂಥ ಲಕ್ಷಣ ಕಂಡಾಗ ಆ ವ್ಯಕ್ತಿಗಳಿಗೆ ಕೇಳೋದಿದೆ, ಇತ್ತೀಚೆಗೆ ಏನಾದರೂ ನೀವು ಪ್ರಮೋಷನ್ ಅಥವಾ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಕೆಲಸದ ಬಗ್ಗೆ ಮುಂದುವರೆದಿದ್ರಾ? ಸಾಮಾನ್ಯವಾಗಿ ನನಗೆ ಹೌದು ಅನ್ನೋ ಆನ್ಸರ್ ಬರುತ್ತೆ. ಈಗ ಪ್ರಮೋಷನ್ ಆದರೆ ಲಾಸ್ಟ್ ರೌಂಡ್ವರೆಗೂ ಬಂದಿದ್ರಿ, ಆದರೆ ಲಾಸ್ಟ್ ರೌಂಡಲ್ಲಿ ಏನಾಯಿತು ಅಂತ ಗೊತ್ತಿಲ್ಲ, ನಿಮಗೆ ಪ್ರಮೋಷನ್ ಆಗಿಲ್ಲ, ಹೌದಾ ಅಂತ ಕೇಳ್ತೀನಿ. ನನಗೆ 99% ಆನ್ಸರು ಎಸ್ ಅಂತಾನೆ ಬರುತ್ತೆ. ಅವ್ರಿಗೆ ಯಾಕಿದು ಸಕ್ಸಸ್ ಆಗಿಲ್ಲ ಅನ್ನೋದು ಗೊತ್ತಾಗೋದಿಲ್ಲ. ಬಟ್ ಈ ಸಕ್ಸಸ್ಸು ಆಗದೆ ಇರೋದಕ್ಕೆ ಕಾರಣ ಕೂಡ ತಾವೇ ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಅಂದರೆ ಸಾಮಾನ್ಯವಾಗಿ ಇಂಟರ್ವ್ಯೂನಲ್ಲಿ ಒಂದು ಸ್ಟ್ರೆಸ್ ರೌಂಡ್ ಅಂತ ಇರುತ್ತೆ. ಈ ರೌಂಡ್ ಬಂದಾಗ ಈ ವ್ಯಕ್ತಿಗಳು ತಮಗೆ ಗೊತ್ತಿಲ್ಲದೇನೆ ಹೇಳೋ ಆನ್ಸರು ಅವರ ಸಕ್ಸಸ್ಸನ್ನು ನಿಲ್ಲಿಸ್ಬಿಡುತ್ತೆ. ಇದನ್ನು ನಾವು ಸೈಕಾಲಜಿಯಲ್ಲಿ ಜೋನಾಸ್ ಕಾಂಪ್ಲೆಕ್ಸ್ ಅಂತ ಕೂಡ ಕರಿತೀವಿ, ಅಥವಾ ಫಿಯರ್ ಆಫ್ ಸಕ್ಸಸ್ ಅಂತ ಕೂಡ ಕರಿತೀವಿ. ಸೊ ಬರವಣಿಗೆಯಲ್ಲಿ ಇಂಥ ಲಕ್ಷಣ ಇದೆ, ಅದಕ್ಕೆ ತಕ್ಷಣ ಪರಿಹಾರ ಮಾಡಬೇಕಾಗತ್ತೆ. ಯಾಕೆಂತ ಹೇಳಿದರೆ ಈ ಲಕ್ಷಣ ಕಂಡಾಗ ನೀವು ಮಾಡೋ ಪ್ರಯತ್ನಗಳು ತುಂಬ ಹತ್ತಿರ ಹೋಗ್ತೀರಾ, ಅಲ್ಲಿ ಮತ್ತೆ ಫೇಲ್ ಆಗ್ತೀರಾ, ಮತ್ತು ಇದು ರಿಪೀಟ್ ಆಗ್ತಾ ಹೋಗುತ್ತೆ ಅನ್ನೋದನ್ನು ಕೂಡ ನಾವು ಮನಗಾಣ್ತೀವಿ ಇಲ್ಲಿ. ಯಾಕೆಂದರೆ ಇಂಥ ಕೇಸ್ಗಳನ್ನು ಸಾಕಷ್ಟು ನಾವು ನೋಡಿದ್ದೀವಿ. ಆದ್ದರಿಂದ ಇಂಥ ಪ್ರಾಬ್ಲಮ್ ಇದ್ದಾಗ, ಅಂದರೆ ನೀವು ತುಂಬ ಸಕ್ಸಸ್ಸಿಗೆ ಹತ್ತಿರ ಬಂದು ನಿಮ್ಮ ಕೆಲಸ ಆಗದೇ ಇದ್ದಾಗ ಅದು ಯಾಕೆ ಅನ್ನೋದನ್ನು ಕೂಡ ನೀವು ಗಮನಿಸ್ಬೋದು. ಇಲ್ಲಿ ಒಂದು ಸೂಕ್ಷ್ಮ ಬಿಟ್ಕೊಡ್ತೀನಿ ನಾನು ನಿಮಗೆ. ಇಲ್ಲಿ ಇಂತಹ ಘಟನೆ ನಡೆದಾಗ ನೀವು ನಿಮ್ಮ ಮಾತಲ್ಲಿ ಒಂದು ಪದ ಬಳಸೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನನ್ನ ನಸೀಬು ಸರಿ ಇಲ್ಲ, ನನ್ನ ಗ್ರಾಚಾರ ಸರಿ ಇಲ್ಲ, ಅದಕ್ಕೆ ಅದು ಆಗಿಲ್ಲ ಅನ್ನೋವಂಥ ಮಾತು ನಿಮ್ಮಿಂದ ಬರೋ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಸೊ ಪದೇ ಪದೇ ಈ ಒಂದು ಮಾತನ್ನು ನೀವು ಬಳಸ್ತಾ ಇದ್ದರೆ ಬಹುಶಃ ನಿಮಗೂ ಈ ಅನುಭವ ಆಗಿರಬಹುದು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೋದು. ಒಂದು ವೇಳೆ ನಿಮ್ಗೆ ಇಂಥ ಅನುಭವ ಆಗಿದ್ದರೆ ನಮ್ಮನ್ನು ಸಂಪರ್ಕಿಸಿ. ನಿಮಗೇನು ಯಾವ ರೀತಿ ಪರಿಹಾರ ಮಾಡ್ಕೋಬಹುದು ಇದಕ್ಕೆ ಅನ್ನೋದ್ರ ಬಗ್ಗೆ ನಾವು ಮಾರ್ಗದರ್ಶನ ಮಾಡ್ಬೋದು. ನಿಮ್ಮ ಕೈ ಬರಹ ಕೂಡ ಇದ್ರ ಬಗ್ಗೆ ನಮಗೆ ಸಾಕಷ್ಟು ಸುಳುಹನ್ನು ಕೊಡೋ ಸಾಧ್ಯತೆ ಇರುತ್ತೆ.